ಓಕೆ ಗೈಸ್, ನೀವೇನಾದರೂ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ಒಂದು 5 ಸೀಕ್ರೆಟ್ ಕೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದು ನಾವು ಪ್ರಾಂಪ್ಟ್ ಅಂತಲೂ ಕೂಡ ಹೇಳ್ಬೋದು. ಸೊ ಇದನ್ನು ನೀವು ಯೂಸ್ ಮಾಡೋದ್ರೆ ನಿಮಗೆ ಕೆಲಸ ತುಂಬಾ ಈಸಿ ಆಗುತ್ತೆ. ಸೊ ಅದು ಏನಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ನೋಡೋಣ. ಸೊ ಒಂದು ವೀಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇ ಕೋಡ್ ಬಂದುಬಿಟ್ಟು /human ಅಂತ. ಸೊ ಈ ಒಂದು ಕೋಡ್ ಏನು ಮಾಡುತ್ತೆ ಅಂತಂದರೆ, ನಿಮಗೆ ಚಾಟ್ ಜಿ ಪಿ ಟಿ ಏನಾದರೂ ಬರ್ಕೊಟ್ರೆ ಅದು ರೋಬೋಟ್ ಸ್ಟೈಲಲ್ಲಿ ಇರುತ್ತೆ. ಸೊ ಆದರೆ ಈ ಒಂದು ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಹ್ಯೂಮನ್ ಸ್ಟೈಲಲ್ಲಿ ನಿಮಗೆ ಬರ್ಕೊಡುತ್ತೆ. ಸೊ ನೋಡ್ಬೋದು, ಇವಾಗ ನಾನಿಲ್ಲಿ ನಿಮಗೆ ಎಕ್ಸಾಂಪಲನ್ನು ತೋರಿಸ್ತೇನೆ. /human ಬರೆದ್ಬಿಟ್ಟು ನಿಮಗೆ ಯಾವುದೇ ಒಂದು ಕ್ವೈರೀಸ್ ಇದ್ದರೆ ನೀವು ಇಲ್ಲಿ ಬರ್ಕೊಳ್ಳಿ. ಸೊ ಈ ರೀತಿಯಾಗಿ ನಿಮಗೆ ಈ ಒಂದು ಕೋಡ್ ಯೂಸ್ಫುಲ್ ಆಗುತ್ತೆ. ಸೊ ಎರಡನೇ ಕೋಡ್ ಬಂದುಬಿಟ್ಟು ER10 ಅಂತ. ಈ ಒಂದು ಕೋಡ್ ನಿಮಗೆ ಯಾವುದೇ ಒಂದು ಟಾಪಿಕ್ನ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ನೋಡ್ಬೋದು, ER10 ನೆಕ್ಸ್ಟ್ ನಿಮ್ಮದು ಏನೇ ಒಂದು ಟಾಪಿಕ್ ಇದ್ದರೆ ಇಲ್ಲಿ ಬರ್ಕೊಳ್ಳಿ. ಸೊ ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಜಸ್ಟ್ ನಿಮಗೆ 10 years ಓಲ್ಡ್ ಮಗು ಥರದ್ದು ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಮೂರನೇ ಕೋಡ್ ಬಂದುಬಿಟ್ಟು ಕ್ರಿಟಿಕ್ ಅಂತ. ಸೊ ನೀವು ಈ ಒಂದು ಕೋಡ್ ಯೂಸ್ ಮಾಡೋದ್ರಿಂದ ನೀವು ಯಾವುದೇ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡ್ತಿದ್ರೆ ಚಾಟ್ ಜಿ ಪಿ ಟಿ ನಿಮಗೆ ಅಗ್ರಿಯನ್ನು ಮಾಡದೆ ಅದರ ಬದಲಿಗೆ ಅದರ ಒಂದು ದುರ್ಬಲತೆ, ಸಮಸ್ಯೆ ಮತ್ತು ಏನೇ ಒಂದು ದೋಷ ಇದ್ದರೆ ನಿಮಗೆ ಗುರುತಿಸುವಲ್ಲಿ ಈ ಚಾಟ್ ಜಿ ಪಿ ಟಿ ಯಶಸ್ವಿಯಾಗುತ್ತೆ. ಫಾರ್ ಎಕ್ಸಾಂಪಲ್, ನಾವೀಗ ಇಲ್ಲಿ ನೋಡ್ಬೋದು, 4ನೇ ಕೋಡ್ ಬಂದುಬಿಟ್ಟು ಎಕ್ಸ್ಟೆಂಡ್ ಥಿಂಕ್ ಅಂತ. ಚಾಟ್ ಜಿ ಪಿ ಟಿ ಹೆಚ್ಚು ಆಳವಾಗಿ ಯೋಚಿಸಿ ವಿವರವಾಗಿ ಉತ್ತರ ನೀಡುವಂತೆ ಮಾಡುತ್ತದೆ. ಫಾರ್ ಎಕ್ಸಾಂಪಲ್, ನಾವೀಗ ಇಲ್ಲಿ ನೋಡ್ಬೋದು, 5ನೇ ಕೋಡ್ ಬಂದುಬಿಟ್ಟು Alt3 ಅಂತ. ಇದು ನಮಗೆ 3 ಆಲ್ಟರ್ನೇಟಿವ್ ಆನ್ಸರ್ ಅಥವಾ ಆಪ್ಷನ್ಗಳು ನಮಗಿಲ್ಲಿ ನೀಡುತ್ತದೆ. ಸೊ ಫಾರ್ ಎಕ್ಸಾಂಪಲ್, ನಾವಿಲ್ಲಿ ನೋಡ್ಬೋದು ಇವಾಗ. ಓಕೆ ಗೈಸ್, ಇದಾಗಿತ್ತು ಈ ಒಂದು 5 ಸೀಕ್ರೆಟ್ ಕೋಡ್. ಸೊ ಇದಕ್ಕೆ ನಾವು ಪ್ರಾಂಪ್ಟ್ ಅಂತಲೂ ಕೂಡ ಕರಿತೀವಿ. ಸೊ ಈ ಒಂದು ಕೋಡ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.